ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ನಾರಾಯಣ ಸ್ವಾಮಿ ಚಲವಾದಿಯವ್ರ ಪ್ರಕಾರ ನಾವು ಸರ್ಕಾರ ನಡ್ಸೋಕ್ಕಾಗಲ್ಲ, ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡ್ಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಚಲವಾದಿ ಅವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವ ನಮಗೆ? ಆಮೇಲೆ ಅವ್ರು ಯಾರಿಗಾನ ಭಕ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು. ಆಮೇಲೆ ಅವ್ರ ಹಿರಿತನಕ್ಕೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತಾರೆ. ಸೊ ಇದು ಬಹುಶಃ ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಚಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ಅವ್ರದ್ದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಭಾಗಕ್ಕಿದೆ, ನಮ್ಮ ರಾಜ್ಯಕ್ಕಿದೆ, ಮತ್ತು ವಿಶೇಷವಾಗಿ ಆ ಸದನಕ್ಕಿದೆ. ನೀವು ಹಿಂಗೆಲ್ಲ ಬೇರೆ ರೀತಿಯಾದಂಥ ಆಪಾದನೆಗಳು ಮಾಡಿ ಅವ್ರಿಗೆ ಅವಮಾನ ಮಾಡೋದು ಸರಿಯಲ್ಲ. ಗುರುವಾರದಿಂದ ಅಧಿವೇಶನ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ಆದಂಥ ಸಚಿವರ ಖಾತೆಯನ್ನು ಇನ್ನೂ ಫೈನಲ್ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇವತ್ತು ನಾಳೆನಲ್ಲಿ ಆಗುತ್ತೆ ಅಂತ. ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಬಿಡದಿ ಪಾದಯಾತ್ರೆ ಶುರುವಾಗಿದ್ದಾರೆ. ಒಗ್ಗಟ್ಟಿನಿಂದ ಬಿಜೆಪಿ JDS ಇಬ್ಬರು ಕೂಡ ಬರ್ತಾ ಇದ್ದಾರೆ. ಇಲ್ಲ, ಯಾವ ಒಗ್ಗಟ್ಟು ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇದು JDSನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು ರೈತರ ಇಶ್ಯೂ ಅಲ್ಲ. ಈಗ ಭಾಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವ್ರೇನು ಹೇಳಿದರು? ಏನೋ ಪಾದಯಾತ್ರೆ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವ, ನಾವಲ್ಲ. ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ, ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ, ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಭಾಳ ಜನ ಕಾಂಪನ್ಸೇಷನ್ ತೊಗೊಂಡು ಬಿಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಸೊ ಆದ್ದರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ. ಈಗ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ನೋಡಿ. ಅದು ಹೀಗೆ ತಾವು ತೋರಿಸಿದ್ರಿ ನನಗೆ, ಅದರಲ್ಲಿ ಯಾರು ಅಂತಲೂ ಇಲ್ಲ, ಯಾರ ಸಿಗ್ನೇಚರು ಇಲ್ಲ. ಇದಕ್ಕೆಲ್ಲ ಹೆಂಗೆ ರಿಯಾಕ್ಟ್ ಮಾಡೋದು ನಾವು? ಹೌದಪ್ಪ, ಯಾರಾದರೂ ಒಬ್ಬರನ್ನ ಸೈನ್ ಮಾಡಿದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಅದು ಸುಮ್ಮನೆ ಯಾರಾದರೂ BJP ಅವ್ರು ಬರ್ದಿಲ್ಲ ಅಂತ ಏನು ಗ್ಯಾರಂಟಿ? ಅದು BJP ಅವರೇ ಬರೆದಿರ್ಬೋದು. ಸೊ ಅನ್ಸೈನ್ ಡಾಕ್ಯುಮೆಂಟ್ಸಿಗೆಲ್ಲ ಒಫಿಷಿಯಲ್ ಆಗಿ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಾಗೇಂದ್ರ ಅವ್ರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಕೋರ್ಟ್ ಷರತ್ತಿದ್ರು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರು ಅಂತ ED ಸಂಬಂಧಪಟ್ಟಂತೆ ಕೋರ್ಟ್ ಗಮನಕ್ಕೆ ತರೋದಕ್ಕೆ ನೋಡಿ, IT, ED, CBI ಇವೆಲ್ಲನೂ ಕೂಡ ತೊಂದರೆ ಕೊಡೋಕ್ಕೆ ತಾನೇ ಸಾಕಿರೋದು ಇವರೆಲ್ಲರೂ. ಕೇಂದ್ರ ಸರ್ಕಾರದವರು ಕೊಡಲಿ, ಅದೇನಿದೆ ನಾಗೇಂದ್ರ ಅವರು ಎದುರಿಸ್ತಾರೆ. ಏನಿದೆ, ನಾವು ಲೀಗಲಿನೇ ಹೋಗಬೇಕಲ್ಲ. ಮಾಧ್ಯಮದಲ್ಲಿ ಬಂದು ನಾನಾಗಲಿ ನಾಗೇಂದ್ರ ಅವ್ರು ಮಾತಾಡೋದ್ರಾಗಲಿ ಏನು ಪ್ರಯೋಜನ ಇಲ್ಲ. ಅದು ಅವರಲ್ಲಿ ಅವ್ರು ಕೋರ್ಟ್ ನೋಟಿಸ್ ಕೊಡ್ತಾಯಿದ್ರೆ ಅದು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ಯಾಕೆ ಹೋಗಿದ್ರು, ಏನು ಮಾಡಿದರು, ಯಾಕೆ ಎತ್ತ, ಮತ್ತು ನಿರ್ಬಂಧ ಬರೇ ಏನು ಸ್ಟೇಟಿಗಿತ್ತ ಏನು ಥ್ರೂಔಟ್ ಕಂಟ್ರಿ ಇತ್ತ, ಅವೆಲ್ಲ ನಾವು ನೋಡೋಣ. ಅದು ತಗೊಳ್ಳಿ. ಬೆಟ್ಟದಲ್ಲಿ ಸರ್ ಮಧ್ಯಪ್ರದೇಶದ ಉದ್ಯಮಿ ಪುತ್ರ ದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ನೋಡೋಣ. ನಿನ್ನೆ ಸ್ವಲ್ಪ ಮಳೆ ಇರೋದ್ರಿಂದ ಹೆಚ್ಚು ಕಾರ್ಯಾಚರಣೆ ನಾವು ಆನ್ ಫೀಲ್ಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಡ್ರೋನ್ ಸಮೀಕ್ಷೆ ಎಲ್ಲ ನಡೆದಿದೆ. ಸೊ ಇವೆಲ್ಲನೂ ಕೂಡ ಸ್ವಲ್ಪ ಮುಂಚಿತವಾಗಿ ಅಧಿಕೃತ ಟ್ರೆಕ್ಕಿಂಗ್ ರೂಟ್ಸ್ನಲ್ಲಿ ಹೋದರೆ ಎಲ್ಲರಿಗೂ ಅನುಕೂಲ. ಈಗ ಹಿಂದೆ ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಇದಕ್ಕೆಲ್ಲ ನಿರ್ಬಂಧ ತಂದುಬಿಟ್ಟು ಗ್ರೀನ್ ಪಾಸ್ಪೋರ್ಟ್ ಅಂತ ನಾವು ಮಾಡಿದ್ವಿ. ಅಂದರೆ ಅಧಿಕೃತವಾದಂಥ ಟ್ರೆಕ್ಕಿಂಗ್ ರೂಟ್ಸು. ನಿಮ್ಗೆ ನೆನಪಿದ್ರೆ ಹಿಂದೆ ಚೆನ್ನೈಯಿಂದ ಬಂದು ಕೆಲವು ಟೆಕ್ಕಿಗಳು ಅರಣ್ಯ ಪ್ರದೇಶದಲ್ಲಿ ನೈಟ್ ಟ್ರೆಕ್ ಮಾಡಿಬಿಟ್ಟು 3 ಜನ ತೀರ್ಕೊಂಡ್ರು. ಸೊ ಅವಾಗಿಂದ ನಾವು
ಜಾಗೃತಿಯನ್ನು ನಾವು ಮೂಡಿಸ್ತಾನೇ ಇದ್ದೀವಿ. ಆದರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿರ್ಬೋದು, ಅನಧಿಕೃತವಾದಂಥ ಏನು ಟ್ರೆಕ್ಕಿಂಗ್ ಕ್ಯಾಂಪ್ಸ್ ನಾವು ಮಾಡ್ತೀವಿ. ನಾವು ನಿಮಗೆ ಡೀಪ್ ಜಂಗಲಲ್ಲಿ ಕರ್ಕೊಂಡು ಹೋಗ್ತೀವಿ. ನಾವು ನಿಮಗೆ ವನ್ಯಜೀವಿಗಳನ್ನು ತೋರಿಸ್ತೀವಿ. ಡಿಪಾರ್ಟ್ಮೆಂಟ್ ತೋರಿಸಲಾರ್ದಂಥ ಆಕರ್ಷಣೆಗಳೆಲ್ಲ ಮಾಡ್ತೀವಿ ಅಂತ ಭಾಳಷ್ಟು ಕಡೆ ನಡೆದಿದೆ. ಅವೆಲ್ಲನೂ ಕ್ರ್ಯಾಕ್ ಡೌನ್ ಮಾಡಬೇಕು ಇವತ್ತು. ಮತ್ತು ಅಲ್ಲಿ ಲೋಕಲಲ್ಲಿ ಕೂಡ ಏನಾಗ್ತಾ ಇದೆ, ಏನು ಶಿವಗಂಗಾ ಬೆಟ್ಟ ಅಂತ ಅಲ್ಲ, ಸಾಕಷ್ಟು ಕಡೆ ಲೋಕಲ್ಸ್ ಅವರಿಗೆ ಗೊತ್ತಿರ್ತದೆ ಎಲ್ಲಿ ಏನು ಅಂತ. ಸೊ ಅವ್ರ ಮುಖಾಂತರನೂ ಕೂಡ ಕೆಲವು ಸಂದರ್ಭದಲ್ಲಿ ಅರಣ್ಯಕ್ಕೆ ಪ್ರವೇಶ ಮಾಡೋದು ಇವೆಲ್ಲ ಅನಧಿಕೃತವಾಗಿರೋದ್ರೆ ನಮ್ಗೆ ಗೊತ್ತೂ ಆಗೋದಿಲ್ಲ. ಸೊ ಈಗ ಇದು ಒಂದು ಡ್ರೋನ್ ಮುಖಾಂತರನೂ ಕೂಡ ಹುಡುಕಾಟ ನಡೆದಿದೆ. ವಿ ವಿಲ್ ಸಿ. ಬಾಂಗ್ಲಾ ವಿರುದ್ಧ ಕಾರ್ಯಾಚರಣೆ ನಿನ್ನೆ 19 ಜನರನ್ನ ವಶಕ್ಕೆ ತಗೊಂಡಿದ್ರು ಅಂತ, ಅದು ಎಲ್ಲಿವರೆಗೆ ಬಂದು ಸರ್? ಹೆಂಗೆ ಇದೇನು ಡೈರೆಕ್ಷನ್? ನೋಡಿ, ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್. ನಾನು ಅದಕ್ಕೆ ನಿನ್ನೆ ಕೂಡ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಮೊಬೈಲ್ನಲ್ಲಿ ಸುಮ್ಮನೆ ಯಾರ್ಯಾರಿಗೂ ಮಾತನಾಡಿ ಇವರು ಬಾಂಗ್ಲಾದೇಶಿ ಅವ್ರು ಬಾಂಗ್ಲಾದೇಶಿ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಅಂಥದ್ದೇನಾದರೂ ಮಾಹಿತಿ ಇದ್ದರೆ ನೇರವಾಗಿ ಗೃಹ ಇಲಾಖೆ ಹೇಳಿ ವಿ ವಿಲ್ ಟೇಕ್ ಆ್ಯಕ್ಷನ್. ಏನೋ ಒಂದು ಲೈಕ್ಸ್ಗೋಸ್ಕರ ಇವರೇನೋ ಒಂದು ಸೋಷಿಯಲ್ ಮೀಡಿಯಾ ಹೀರೋ ಆಗಬೇಕಂದ್ಬಿಟ್ಟು ಇವ್ರು ಹಿಂಗೆ ಹೋಗಿ ಮಾಡ್ಕೊಂಡು ಬಿಡ್ತಾರೆ. ನಿಜವಾದಂಥ ಯಾರು ಏಜೆಂಟ್ಗಳು ಇರ್ತಾರೆ ಅವ್ರು ಎಸ್ಕೇಪ್ ಆಗ್ತಾರೆ. ಸೊ ಇಲ್ಲಿ ಯಾರು ಕರ್ಕೊಂಡು ಬಂದರು, ಹೇಗೆ ಬಂದರು, ಯಾಕೆ ಬಂದರು, ಇಲ್ಲಿಗೆ ಆಧಾರ್ ಕಾರ್ಡ್ ಯಾರು ಕೊಟ್ಟರು, ಮತ್ತು ಕೆಲಸಕ್ಕೆ ಯಾರು ಇಟ್ಕೊಂಡಿದ್ದಾರೆ, ಅವ್ರ ಕೆಲಸ ಇಟ್ಕೋಬೇಕಾದ್ರೆ ಅವ್ರೇನು ವೆರಿಫಿಕೇಷನ್ ಮಾಡಿದೆ ಅವೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಕೆಲವು ಜನ ಇದ್ದಾರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋದು, ಯಾರೋ ಒಬ್ಬರು ಅಮಾಯಕನಿಗೆ ಹಿಡಿಯೋದು, ನೀನು ಬಾಂಗ್ಲಾದೇಶಿ ಅಂತ ಕೇಳೋದು, ಅಥವಾ ನೀನು ಪಶ್ಚಿಮ ಬೆಂಗಾಲ, ನೀನು ಆಸಾಮ ಅಂತ ಕೇಳೋದು, ಅದೇ ಹಾಕ್ಬಿಡ್ತಾರೆ. ಸೊ ನಮಗೆ ನಿಜವಾಗ್ಲೂ ಯಾರು ಇದನ್ನು ಮಾಡ್ತಾಯಿದ್ದಾರೆ ಅವ್ರು ಎಸ್ಕೇಪ್ ಆಗ್ತಾರೆ. ಸೊ ಇದನ್ನು ಮೂಲ ಪತ್ತೆ ಹಚ್ಚಲಿಕ್ಕೆ ಒಂದು ವಿಶೇಷ ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ವಿ ಆರ್ ಆಟ್ ಇಟ್. ಥ್ಯಾಂಕ್ ಯು ಸರ್. ಆರ್ಗನೈಸೇಷನ್ಸಿಂದ ದುಡ್ಡು ತೊಗೊತಾರೆ ಗೊತ್ತಾಯಿರು, ನೀವೆಲ್ಲ ಬರೀ ನಮ್ಗೆ ಹಿಡಿತೀರಾ. ಸರಿ, ಅದೇ ಚರ್ಚೆ ಕೆನಡಾಗೆ ಬರಬಾರ್ದು, ಕೆನಡಿಯನ್ ಎಂ ಪಿಗಳು ಅವರ ಇಮಿಗ್ರೇಷನ್ ಮಿನಿಸ್ಟರಿಗೆ ಮತ್ತು ಫಾರಿನ್ ಅಫೇರ್ಸ್ ಮಿನಿಸ್ಟರಿಗೆ ಮೋಹನ್ ಭಾಗವತ್ ಅವರಿರ್ಬೋದು ಅಥವಾ RSS ಸಂಸ್ಥೆಯಿಂದ ಯಾರೂ ಕೂಡ ಕೆನಡಾದಲ್ಲಿ ಅವರಿಗೆ ಪ್ರವೇಶ ಮಾಡಬಾರ್ದು. ಇವರ ಮೂಲಗಳು ನಮಗೆ ಗೊತ್ತಿಲ್ಲ. ಇವರು ಪ್ರಚೋದನೆ ಆಗಿ ಮಾತನಾಡ್ತಾರೆ ಅಲ್ಪಸಂಖ್ಯಾತರ ಬಗ್ಗೆ, ವಿಶೇಷವಾಗಿ ಕ್ರಿಶ್ಚಿಯನ್ ಬಗ್ಗೆ ಮತ್ತು ಮುಸ್ಲಿಮ್ಸ್ ಬಗ್ಗೆ ಇವರು ಮಾತಾಡ್ತಾರೆ ಅಂದ್ಬಿಟ್ಟು ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೆನಡಾದಲ್ಲಿ ಬಿಟ್ಟರೆ ವಾತಾವರಣ ಕೆಡುತ್ತೆ ಅಂದ್ಬಿಟ್ಟು ಕೆಲವು ಎಂ ಪಿಗಳು ಕೆನಡಾ ಗೌರ್ಮೆಂಟಿಗೆ ಬರೆದಿರೋದು. ನೋಡೋಣ, ಅದು ಅವ್ರ ಗೌರ್ಮೆಂಟಿಗೆ ಬಿಟ್ಟಂಥ ವಿಚಾರ. ಆದರೆ ಇವತ್ತು ಪ್ರೈಮ್ ಮಿನಿಸ್ಟರ್ ಅವರು ಏನು ವರ್ಲ್ಡ್ಸ್ ಲಾರ್ಜೆಸ್ಟ್ NGO ಅಂತ ಇವರು ಕೆಂಪುಕೋಟೆ ಮೇಲೆ ನಿಂತು ಪ್ರಶಂಸೆ ಮಾಡಿದ್ರಲ್ಲ, ಈಗ ನಮ್ಮ ದೇಶಕ್ಕೆ ಅವಮಾನ ಅಲ್ವಾ? ಯಾರು ನೀವು ನಮ್ಮ ದೇಶದ ಸಂಸ್ಕೃತಿ ಎತ್ತಿಡಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರಿಗೆ ಪ್ರವೇಶ ಮಾಡಬೇಡಿ ಅಂದ್ಬಿಟ್ಟು ಸಂಸದ್ರೆ ಪತ್ರ ಬರೀತಾರೆ ಅವ್ರ ಸರ್ಕಾರಕ್ಕೆ ಅಂದರೆ ಇದು ನಮ್ಗೆ ಆದಂಥ ಅವಮಾನ ಅಲ್ವಾ, ಮುಜುಗರ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತಾರೆ? ಅದಕ್ಕೆ ನಾನು ಹೇಳ್ತಾ ಇರೋದು, ದಯವಿಟ್ಟು ನೀವು ಇಷ್ಟೆಲ್ಲ ರಹಸ್ಯಗಳು ಕಾಪಾಡೋದು ಅವಶ್ಯಕತೆ ಇಲ್ಲ. RSSನವರು ರಿಜಿಸ್ಟರ್ ಆಗಿಬಿಟ್ಟು ಅಧಿಕೃತವಾಗಿ ನಡೆಸಿ ನಿಮ್ಮ ಸಂಸ್ಥೆನ. ಯಾರು ಬೇಡ ಅಂದಿದ್ದಾರೆ? ನಿಮ್ಮ ತತ್ವವನ್ನು, ನಿಮ್ಮ ಸಿದ್ಧಾಂತವನ್ನು, ನೀವು ಪ್ರತಿಪಾದಿಸುವಂಥ ಸಂಸ್ಕೃತಿಯನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು ರಿಜಿಸ್ಟರ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಹೇಗೆ ಮಾಡ್ತೀರಾ, ನಿಮ್ಮ ಮೂಲಗಳು ಎಲ್ಲಿಂದ ಬರುತ್ತೆ, ಸಂಪನ್ಮೂಲ ಎಲ್ಲಿಂದ ಬರುತ್ತೆ, ಅವೆಲ್ಲನೂ ಕೂಡ ಜನರಿಗೆ ತಿಳಿಸಿ, ಪಬ್ಲಿಕ್ಕಿಗೆ ತಿಳಿಸ್ತಿ. ಯಾವ ದೇಶದಲ್ಲಿ ಅಯೋಧ್ಯೆ ರಾಮನೂ ಲೆಕ್ಕ ಕೊಡಬೇಕು, ಅಂಥ ದೇಶದಲ್ಲಿ ನಿಮಗೇನಕ್ಕೆ ಅಕೌಂಟಬಿಲಿಟಿ ಇಲ್ಲ? ನೀವು ಯಾಕೆ ಲೆಕ್ಕ ಕೊಡ್ತಾ ಇಲ್ಲ? ನೀವು ಯಾಕೆ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ? ಇಡೀ ದೇಶದಲ್ಲಿರುವಂಥ ಎಲ್ಲ ಮಠಗಳು ಕೂಡ ರಿಜಿಸ್ಟರ್ ಆಗಿದೆ ಅಲ್ವಾ? ಎಲ್ಲರೂ ಎಷ್ಟು ದೇಣಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ದೇಣಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರು ಯಾಕೆ ಹೇಳ್ತಾ ಇಲ್ಲ? ಇವತ್ತು ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಮುಜುಗರ ಉಂಟು ಮಾಡ್ತಾ ಇದ್ದಾರಲ್ಲ. ಇದಕ್ಕೆ ಪ್ರಧಾನಮಂತ್ರಿ ಏನು ಹೇಳ್ತಾರೆ? ಇದಕ್ಕೆ ಮೋಹನ್ ಭಾಗವತ್ ಅವ್ರು ಏನು ಹೇಳ್ತಾರೆ? ಪಾಕಿಸ್ತಾನ ಅವ್ರ ಜೊತೆ ನಾವು ಚರ್ಚೆ ಮಾಡಬೇಕು ಅಂತಾರೆ, ಬಾಂಗ್ಲಾದೇಶ ಜೊತೆ ಚರ್ಚೆ ನಾವು ಜಾರಿ ಇಡಬೇಕು ಅಂತಾರೆ, ಚೈನಾಯಿಂದ ದೂರ ಇರಬಾರ್ದು ಅಂತ ಹೇಳ್ತಾರೆ, ವಿದೇಶಾಂಗ ನೀತಿಯಿಂದ ಮಾತಾಡ್ತಾರೆ, ಆರ್ಥಿಕ ಪರಿಸ್ಥಿತಿ ಮಾತಾಡ್ತಾರೆ, ಜನ್ಜಿ ಬಗ್ಗೆ ಮಾತಾಡ್ತಾರೆ, ಮತ್ತು ನಾವು ಪೊಲಿಟಿಕಲ್ ಅಲ್ಲ ಅಂತಲೂ ಕೂಡ ಹೇಳ್ತಾರೆ. ಅದಂಗೆ ಸ್ವಾಮಿ? ಹೇಳೋ ಉಪದೇಶ ಎಲ್ಲ ರಾಜಕೀಯ, ನಿಮ್ಮ ಮಾರ್ಗದರ್ಶನ ಎಲ್ಲ ರಾಜಕೀಯ. ಆದರೆ ರಾಜಕೀಯದಲ್ಲಿ ನಾವಿಲ್ಲ,
ನಾವು ಬರೀ ಸಮಾಜ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ. ಹೆಂಗಾಗ್ತದೆ ಅದು? ಈ ದ್ವಂದ್ವ ನೀತಿ ಹೆಂಗೆ ಎರಡೆರಡು ನಾಲ್ಗೆ ಇದೆಯಾ ಅವರಿಗೆ? ಸೊ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಇವತ್ತು ಕೆನಡಾದ ಸಂಸದರು ಕೂಡ ಇವತ್ತು ಪತ್ರ ಬರೆದಿದ್ದಾರೆ. ಸೊ ಅದಕ್ಕೆ ನೋಡೋಣ ಯಾರ್ಯಾರು. ಈಗ ನಾಳೆ ಇವರೆಲ್ಲ ಇದ್ದಾರಲ್ಲ ನಮ್ಮ RSS ಮೌತ್ ಪೀಸಸ್ಸು, ನಿಮ್ಮ BJP ಲೀಡರ್ಗಳು ಇಲ್ಲಲ್ಲ, ಅವ್ರೇನು ಹೇಳ್ತಾರೆ ಕೇಳಿ. ನೀವೆಲ್ಲ ನನಗೆ ಕೇಳ್ತೀರ, ಅವ್ರಿಗೆ ಕೇಳಬೇಕು. ಸರ್ ನಿಮ್ಮ ಮೂಲ ಮಟ್ಟಕ್ಕೆ ಹೀಗೆ ಹಾಕಿದಾರಲ್ಲ ಒಂದು ಪತ್ರ, ನಿಮ್ಮ ರಾಜಕೀಯ ಗುರುಗಳಿಗೆ, ನಿಮ್ಮ ಮೆಂಟಾರ್ಸಿಗೆ, ಪೊಲಿಟಿಕಲ್ ಮೆಂಟಾರ್ಸಿಗೆ ಹಿಂಗೆಲ್ಲ ಕ್ಯಾಕರು ಸುಗಿತಾ ಇದ್ದಾರೆ ಸರ್ ಬೇರೆ. ಇದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಅಂತ ಅವ್ರ ಹತ್ರ ಕೇಳಬೇಕು. ನಾನೇನು ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಬನ್ನಿ, ಸಮಾಜದ ಮುಖ್ಯವಾಹಿನಿಗೆ ಬನ್ನಿ. ಏನಕ್ಕಷ್ಟು ನೀವು ಹಿಂದೆ ಶ್ಯಾಡೋಸ್ನಲ್ಲಿರ್ತೀರಾ? ಯಾಕಷ್ಟು ರಹಸ್ಯವಾಗಿ ಕೆಲಸ ಮಾಡ್ತೀರಾ? ಅದು ಸರಿಯಲ್ಲ ಅಂತ ಅಷ್ಟೇ. ನೋಂದಣಿ ಆಗಿರೋದಕ್ಕೆ ಏನು ಕಾರಣ ಅನ್ಸುತ್ತೆ ಸರ್ ನಿಮಗೆ? ಅದೇ ಇವರೆಲ್ಲ ನೋಡಿ ಯಾಕೆ ನೋಂದಣಿ ಆಗ್ತಾಯಿಲ್ಲ ಅವ್ರಿಗೆ ಕೇಳಬೇಕಲ್ಲ. ಈಗ ನಾವು ಗುರು ದಕ್ಷಿಣ ತಗೊತೀನಿ ಅಂತ ಹೇಳ್ತೀವಿ. ಗುರು ಯಾರವ್ರದ್ದು? ಧ್ವಜದ ಹೆಸರು ಮೇಲೆ ನೀವು ಮಾಡ್ಬೋದಾ? ನೀವು ತಗೋಬೋದಾ ದಕ್ಷಿಣೆಯನ್ನು? ಯಾರು ಕೊಡ್ತಾಯಿದ್ದಾರೆ, ಎಲ್ಲಿ ಕೊಡ್ತಾಯಿದ್ದಾರೆ ಗೊತ್ತಿಲ್ಲ ಅಂತಾರೆ. ಈಗ ಇದೇ ಮೋಹನ್ ಭಾಗವತ್ ಅವರು ಏನು ಹೇಳ್ತಾರೆ, ಪ್ರತಿಯೊಂದು ಶಾಖ ಒಂದು ಲೋಕಲ್ ಎಕನಾಮಿಕ್ ಯೂನಿಟ್. ಆ ಯೂನಿಟನ್ನು ನಾವೇ ಪರ್ಸ್ನಲಾಗಿ ಆಡಿಟ್ ಮಾಡ್ತೀವಿ, ಪ್ರೊಫೆಷ್ನಲಾಗಿ ಆಡಿಟ್ ಮಾಡ್ತೀವಿ. ಸರ್ಕಾರ ಯಾವಾಗ ಕೇಳ್ತದೆ ನಾವು ಕೊಡ್ತೀವಿ ಅಂತ. ನಾವು ಕೇಳ್ತಾ ಇದ್ದೀವಿ, ಕೊಡೋಕೆ ರೆಡಿ ಇಲ್ಲ. ಅದೇ ಯಾಕೆ ಮಾಡ್ತಾ ಇಲ್ಲ ಅಂತ ನನ್ನದೇ ಮೂಲ ಪ್ರಶ್ನೆ ಅದೇ ಅಲ್ವಾ. ಯಾಕಂದರೆ ವಿದೇಶದಿಂದ ದುಡ್ಡು ಬರ್ತಾ ಇದೆಯಾ, ಅಥವಾ ಇಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಂದ ದುಡ್ಡು ಬರ್ತಾ ಇದೆಯಾ? ONGC ಅವರು ಮೊನ್ನೆ 600 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವ್ರ ಸಂಘಟನೆಗಳು ಕೊಟ್ಟಿದ್ದಾರೆ. ಯಾಕೆ 600 ಕೋಟಿ ರೂಪಾಯಿ? ಯಾರು ದುಡ್ಡಿದು? ನಿಮ್ಮದಲ್ವಾ, ಜನರದಲ್ವಾ? ಅದು ಯಾಕೆ ಇವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಬಾರ್ದ ನಮಗೆ? ಇವರಿಗೆ ಯಾಕೆ? ಇವ್ರು ಅಷ್ಟು ಒಳ್ಳೆ ಕೆಲಸ ಏನು ಮಾಡ್ತಾ ಇದ್ದಾರೆ ಅಷ್ಟೇ ಕೇಳ್ತಾ ಇರೋದು ನಾವು. ಟ್ರಾನ್ಸ್ಪರೆನ್ಸಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.